ಅಂಕೋಲಾ ತಾಲೂಕಿನ ಹಳವಳ್ಳಿ ಶಾಲೆ ನಂಬರ್ 1 ಇಲ್ಲಿ ಶಿಕ್ಷಕರ ಕೊರತೆ ಇರೋ ಬಗ್ಗೆ ನಾವು ಈಗಾಗಲೇ ಶಿಕ್ಷಣಾಧಿಕಾರಿಗಳು ಹಾಗೂ ಉಳಿದ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಅದೇ ರೀತಿಯಾಗಿ ಶಿಕ್ಷಕರ ಕೊರತೆ ಇರೋದ್ರಿಂದ ಇಲ್ಲಿ ಶಾಲಾ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸ್ತಾ ಇಲ್ಲ. ಆ ಕಾರಣದಿಂದ ಒಂದು ಹೆಚ್ಚುವರಿ ಶಿಕ್ಷಕರನ್ನು ಅಂದರೆ ಏನು ಅಗತ್ಯ ಇದೆಯೋ ಆ ಶಿಕ್ಷಕರನ್ನು ಪೂರೈಸಬೇಕಂತೇಳಿ ಕೇಳ್ಕೊಳ್ಳೋ ಮೂಲಕ ನಾವು ಶಿಕ್ಷಣಾಧಿಕಾರಿಗಳಿಗೆ ಅನೇಕ ಸಲ ಅರ್ಜಿಯನ್ನು ಕೊಟ್ಟಿದ್ವಿ. ಯಾವುದೇ ಪ್ರಯೋಜನ ಆಗದೇ ಇರೋ ಕಾರಣದಿಂದ ಈಗ ಒಂದು ವಾರದ ಹಿಂದೆ ತಿಳಿಸಿದಂತೆ ನಿನ್ನೆಯಿಂದ ಶಾಲೆಯನ್ನು ಶೂನ್ಯ ಹಾಜರಾತಿ ಅಂದರೆ ಮಕ್ಕಳನ್ನು ಶಾಲೆಗೆ ಕಳಿಸದೇ ಇರೋ ಮೂಲಕ ನಾವು ಇಲ್ಲಿ ಶಿಕ್ಷಕರು ಬೇಕು ಅನ್ನೋದನ್ನು ಆಗ್ರಹಿಸ್ತಾ ಇದ್ದೇವೆ. ನಿನ್ನೆ ನಾವು ಆ ರೀತಿ ಮಾಡಿದಾಗಲೂ ಕೂಡ ಯಾವುದೇ ರೀತಿ ಶಿಕ್ಷಣಾಧಿಕಾರಿಗಳಿಂದಾಗಲಿ ಮೇಲಧಿಕಾರಿಗಳಿಂದಾಗಲಿ ಯಾವುದೇ ರೀತಿ ಪ್ರತಿಕ್ರಿಯೆ ಬರಲಿಲ್ಲ. ಆದ ಕಾರಣದಿಂದ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಈ ಮೂಲಕ ನಾವು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ಶಾಲೆಯನ್ನು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತೆ ಪ್ರೋತ್ಸಾಹಿಸಬೇಕು, ಸಹಕರಿಸಬೇಕು ಅಂತ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಶಾಲೆಗೆ ನಿನ್ನೆ ಅಂದರೆ ದಿನಾಂಕ 20/11/2025 ಹಾಗೂ ಇವತ್ತು 21/11/2025 ಈ 2 ದಿನಗಳ ಕಾಲ ಮಕ್ಕಳನ್ನು ಪಾಲಕರು ಶಾಲೆಗೆ ಕಳಿಸಿಲ್ಲ. ಅಂದರೆ ನಮ್ಮದು ಶೂನ್ಯ ಹಾಜರಾತಿಯಾಗಿದೆ. ಕಾರಣ ನಮ್ಮ ಶಾಲೆಗೆ ಒಂದು ಶಿಕ್ಷಕರನ್ನು ಬೇಕು ಹೇಳುವಂಥ ಒಂದು ಬೇಡಿಕೆ ಪಾಲಕರಿದು. ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವಾಗಬೇಕಿದ್ರೆ ಇನ್ನೊಂದು ಶಿಕ್ಷಕರು ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಪಾಲಕರು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದರು. ಅದು ಸಾಧ್ಯವಾಗದ ಕಾರಣ ತಾವು ಇದನ್ನೇ ಮುಂದುವರಿಸ್ತೇವೆ, ಶಿಕ್ಷಕರನ್ನು ಕೊಡುವಲ್ಲಿವರೆಗೂ ನಾವು ಮುಂದುವರಿಸ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಶಿಕ್ಷಕರು ಮತ್ತು STMC ಅವರೆಲ್ಲ ಸೇರಿ ಪಾಲಕರಿಗೆ ತಿಳಿ ಹೇಳಲಾಗಿತ್ತು. ಆದರೂ ಸಹ ಅವರು ಇಲ್ಲ, ನಾವು ಈ ಮೂಲಕನೇ ಒಂದು ಶಿಕ್ಷಣ ಇಲಾಖೆಗೆ ಮನವಿಯನ್ನು ಕೊಡ್ತೇವೆ ಅಂಥೇಳಿ ಅದನ್ನೇ ಮುಂದುವರಿಸಿದ್ದಾರೆ. ಅಂದರೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ. ಇದನ್ನು ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ.